ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಅದರ ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಜಾತಕದ ಬಗ್ಗೆ ನಿಮಗಿರುವಂತಹ ಗೊಂದಲಗಳಿಗೆ ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿ ವಾರ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮ ಆರಂಭ ಮಾಡೋದಾದ್ರೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಪಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತನ್ನು ಗಮನಿಸೋಣ. ಡಿ ವಿ ಜಿಯವರ ಒಂದು ಕಗ್ಗದ ಒಂದು ಹೊನ್ನೋಡಿ, ಅದನ್ನು ಗಮನಿಸಿ. ಅಳಬೇಕು, ನಗಬೇಕು, ಸಮತೆ ಶಮವಿರಬೇಕು, ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು, ಅಲೆಯ ನಲುಗದ ಬಂಡೆಯೊಳ ಆತ್ಮವಿರಬೇಕು, ತಿಳಿದವರ ಚರಿತವದು ಮಂಕುತಿಮ್ಮ. ಜೀವನದಲ್ಲಿ ನಮಗೆ ಅಳು, ನಗು, ದುಃಖ, ಸಂತೋಷ ಇವುಗಳೆಲ್ಲ ಇದ್ದದ್ದೇ. ಒಂದು ಹೊಳೆಯ ರೀತಿಯಲ್ಲಿ ಇವುಗಳೆಲ್ಲ ಹರಿದು ಹೋಗುತ್ತೆ. ಆ ಹೃದಯ ಪ್ರವಾಹ ಹಾಗೆ ಹರಿಯುತ್ತೆ, ಆ ಭಾವನೆಗಳ ಪ್ರವಾಹ ಅಂತಕ್ಕಂಥದ್ದು ಹಾಗೆ ಹರಿತಾ ಇರುತ್ತೆ. ಆದರೆ ಹೇಗೆ ಒಂದು ರಭಸವಾಗಿ ಹರಿತಾ ಇರತಕ್ಕಂಥ ನದಿಯಲ್ಲಿ ಒಂದು ಕಲ್ಲು ಬಂಡೆ ಸ್ಥಿರವಾಗಿ ನಿಂತಿರುತ್ತೋ ಹಾಗೆ ಆತ್ಮ ಅಂತಕ್ಕಂಥದ್ದು ಅದು ಎಷ್ಟು ಭಾವನೆಗಳ ಪ್ರವಾಹ ಹರಿದರೂ ಅದು ಚಲಿಸದೆ, ಚಂಚಲವಾಗದೆ ಸ್ಥಿರವಾಗಿ ನಿಲ್ಲಬೇಕು. ಅದು ತಿಳಿದವರೇ ಚರಿತೆ. ತಿಳಿದವರು ಅಂತಂದರೆ ಬುದ್ಧಿವಂತರು, ಜ್ಞಾನಿಗಳು ಹಾಗಿರ್ತಾರೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗಾಗಿದ್ರೆ ಅವ್ರನ್ನ ಜ್ಞಾನಿ ಅಂತಾರೆ, ಅವರನ್ನು ಸಮಾಧಾನ ಚಿತ್ತ ಅಂತಾರೆ, ಯೋಗಿ ಅಂತ ಕರೀತಾರೆ. ಇದು ಬದುಕಿನಲ್ಲಿ ಪ್ರತಿಯೊಬ್ಬರು ಕಲಿಬೇಕು, ಪ್ರತಿಯೊಬ್ಬರು ಆ ಮಟ್ಟವನ್ನು ಏರಬೇಕು ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ನಮಗೆ ಸಾಮಾನ್ಯವಾಗಿ ಒಂದು ಸಣ್ಣ ಏರುಪೇರನ್ನು ನಾವು ಜೀವನದಲ್ಲಿ ತಟ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಈಗಿನ ಕಾಲದಲ್ಲಂತೂ ಆ ಖಿನ್ನತೆಗಾಗಿ ಟ್ರೀಟ್ಮೆಂಟನ್ನು ಸರ್ಕಾರವೇ ಅದನ್ನು ಆ ಥರದ್ದೊಂದು ಮಾಡೋ ಯೋಚನೆ ಮಾಡಿಬಿಟ್ಟಿದೆ. ಆ ಥರದ ಯೋಚನೆ ಬಂದು ಒಂದು ಮಕ್ಕಳಿಂದ ಹಿಡಿದು ಅವ್ರಿಗೇನೋ ಒಂದು ಮೊಬೈಲ್ ಕೊಡಲಿಲ್ಲ ಅಥವಾ ಇನ್ನೇನೋ ಆಟ ಸಾಮಾನು ಸಿಗಲಿಲ್ಲ, ಅಲ್ಲಿಂದ ಹಿಡಿದು ವಿದ್ಯಾರ್ಥಿ ಪ್ರತಿಯೊಂದು ಹಂತದಲ್ಲೂ ನಾವು ಇದನ್ನು ಗಮನಿಸ್ತೀವಿ. ಸಣ್ಣ ಏರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ ಅವರಿಗೆ ಆ ಥರದ ಯೋಚನೆ ಬಂದುಬಿಡುತ್ತೆ. ಅಯ್ಯೋ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಯಾರನ್ನು ಮಾತಾಡಿಸ್ದೆ ಒಂಟಿಯಾಗಿದ್ಬಿಡ್ತಕ್ಕಂಥದ್ದು. ಈ ಥರದ್ದೆಲ್ಲ ಬದುಕೋ ಕಷ್ಟ ಆಗಿಬಿಡುತ್ತೆ. ಸುಖ ದುಃಖ ಎರಡೂ ಇದ್ದದ್ದೇ ಜೀವನದಲ್ಲಿ. ನಾವು ಅದನ್ನು ಹಚ್ತೀವಿ. ಹೇಗೆ ಒಂದು ಸಮುದ್ರ ಎಷ್ಟು ಬಗೆಗಳಲ್ಲಿ, ಎಷ್ಟು ವಿಧಗಳಲ್ಲಿ, ಎಷ್ಟು ಕಡೆಗಳಿಂದ ನದಿ ಹರಿದು ಬರುತ್ತೆ ಹೇಳಿ. ಆದರೆ ಅದು ಅಲುಗದೆ ಹೇಗಿರುತ್ತೋ ಆ ರೀತಿಯಲ್ಲಿ ನಾವಿರಬೇಕು. ಹಾಗಿರಬೇಕು ಅಂತಂದರೆ ಇಂಥವರ ಮಾರ್ಗದರ್ಶನ ತಗೋಬೇಕಾಗತ್ತೆ. ಒಳ್ಳೆಯವರ ಸಂಘ, ಸತ್ಸಂಗವನ್ನು ಏರ್ಪಾಡು ಮಾಡ್ಕೊಳ್ಬೇಕಾಗತ್ತೆ. ಒಳ್ಳೆಯ ಚಿಂತನೆಗಳನ್ನು ಕಂಡುಕೊಳ್ಬೇಕಾಗತ್ತೆ. ಒಳ್ಳೆ ದೊಡ್ಡವರು ಅಂತ ಅನ್ನಿಸ್ಕೊಂಡವರ ಬದುಕಿನ ಹಾದಿ ಹೇಗಿದೆ ಅದನ್ನು ತಿಳ್ಕೊಬೇಕಾಗತ್ತೆ. ಆಗ ನಮಗೆ ಹೃದಯದಲ್ಲಿ ಒಂದು ಗಟ್ಟಿ ಆ ಬಂಡೆಯೊಳ ಆತ್ಮವಿರಬೇಕು ಅಂತಕ್ಕಂಥದ್ದು ಒಂದು ದೃಢತೆ ಬರುತ್ತೆ. ಸಣ್ಣ ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡ್ಬಿಟ್ರೆ ಅಯ್ಯೋ ಅವ್ರು ನೋಡಲಿಲ್ಲ, ಇವ್ರು ಅಲ್ಲಿಂದ ಶುರುವಾಗುತ್ತೆ ದುಃಖ ಅನ್ನೋದು. ಅರೆ ಅದನ್ನೆಲ್ಲ ಬಿಟ್ಟಾಕಿ ಜೀವನದ ಗುರಿ ದೊಡ್ಡದಿದೆ, ನಾನು ಏನು ಸಾಧಿಸಬೇಕು, ಏನು ನನ್ನ ಕರ್ತವ್ಯ, ಏನು ನಾನು ಬಂದಿರತಕ್ಕಂಥದ್ದು ಉದ್ದೇಶ ಏನು, ಇವುಗಳ ಅರ್ಥ ಆಗಿಬಿಟ್ರೆ ಈ ಸಣ್ಣ ಪುಟ್ಟದೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳೋಕ್ಕಾಗ ಅಂಥದ್ದೊಂದು ಸ್ಥಿರತೆ ಅನ್ನೋದು ಬಂದುಬಿಡುತ್ತೆ. ಇದನ್ನು ಕಲ್ತ್ಕೊಳ್ಳದೇ ಇದ್ದರೆ ನೀವು ಮುಂದೆ ಸಾಗೋದು ಕಷ್ಟ ಆಗಿಬಿಡುತ್ತೆ. ಬದುಕಿನ ಅರ್ಧದಲ್ಲೇ ನಾವು ವಿಮುಖರಾಗುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅದು ಹೇಡಿತನವಾಗುತ್ತೆ. ಕೃಷ್ಣ ಅರ್ಜುನಿಗೆ ಬೋಧಿಸ್ತಾನೆ, ನೀನು ಹೇಡಿ ಆಗ್ತಾ ಇದೆಯಾ ಅಂತ. ಆ ಥರ ಆಗಿಬಿಡ್ತೀವಿ ನಾವು. ಹೀಗಾಗಿ ಸಾಧಿಸಬೇಕಾಗಿದ್ದರೆ ನಾವು ಒಂದು ಸ್ವಲ್ಪ ಗಟ್ಟಿತನವನ್ನು ಬೆಳೆಸ್ಕೋಬೇಕಾಗತ್ತೆ. ಅದನ್ನು ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡು ನಮಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳು, ಏನೋ ದುಃಖ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ರಾತ್ರಿನೇ ಇರಲ್ಲ, ಬೆಳಗಾದರೆ ಸೂರ್ಯ ಬಂದುಬಿಡ್ತಾನೆ ಅಲ್ವಾ. ಹೀಗೆ ಅದು ಇದ್ದಿದ್ದೇ. ರಾತ್ರಿ ಹಗಲು ಹೇಗೆ ನಾವು ಕಾಣ್ತೀವೋ ಹಾಗೆ ಸುಖ ದುಃಖ ಅಂತಕ್ಕಂಥದ್ದು ಬರ್ತದೆ ಹೋಗ್ತದೆ. ಅಲುಗಾಡದೆ ನಿಂತ್ಕೊಳ್ಬೇಕು, ಗುರಿಗೇನು ನೋಡ್ಕೋಬೇಕು. ಅದು ಈ ವಾರದ ಒಂದು ಒಳ್ಳೆ ಮಾತು. ಸರಿ ಶಾಸ್ತ್ರಿಗಳೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.